ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗೌಣಮಿಥ್ಯಾತ್ಮಧೀಮುಕ್ತಂ ಬ್ರಹ್ಮಾತ್ಮಜ್ಞಾನನಿಷ್ಠಿತಂ ಜೀವನ್ಮುಕ್ತಂ ಬ್ರಹ್ಮಭೂತಂ ನೌಮಿ ಶಂಕರ ಸದ್ಗುರುಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ವೇದಾಂತ ಸಂಪ್ರದಾಯವಿದರೆಂದು ಭಗವತ್ಪಾದ ಶಂಕರಾಚಾರ್ಯರಿಂದ ಗೌರವಿಸಲ್ಪಟ್ಟಿರುವಂಥ ವೇದಾಂತ ನಿಷ್ಠರು ದಕ್ಷಿಣಾಮೂರ್ತಿ ಸ್ವರೂಪರೂ ಆಗಿರುವ ಶ್ರೀ ಗೌಡಪಾದಾಚಾರ್ಯರವರ ಮಾಂಡೂಕ್ಯ ಕಾರಿಕೆಗಳಿಂದ ಒಂದು ಕಾರಿಕೆಯನ್ನು ಆರಿಸಿಕೊಂಡು ಅದರ ತಾತ್ಪರ್ಯವನ್ನು ನೋಡೋಣ. ಗೌಡಪಾದಾಚಾರ್ಯರ ಮಾತುಗಳು ಶಾರ್ಟ್ ಆ್ಯಂಡ್ ಸ್ವೀಟ್, ತುಂಬ ಸಂಕ್ಷೇಪವಾಗಿ ಮಾತಾಡ್ತಾರೆ. ಅರ್ಥಗರ್ಭಿತವಾದಂಥ ವಾಕ್ಯಗಳು. ಒಂದು ವಾಕ್ಯವನ್ನು ಹೇಳ್ತೇನೆ ನೋಡಿ. 1ನೇ ಪ್ರಕರಣ ಆಗಮ ಪ್ರಕರಣದಲ್ಲಿ 11ನೇ ಕಾರಿಕೆಯನ್ನು ಕುರಿತು ಒಂದು ಮಾತನ್ನು ಹೇಳಿದ್ದಾರೆ. ಶ್ರೀ ಗೌಡಪಾದಾಚಾರ್ಯ ಉವಾಚ. ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೇಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ದ್ವೌ ತೌ ತುರ್ಯೇನ ಸಿದ್ಧ್ಯತಃ. ಒಂದು ಪ್ರಸಿದ್ಧವಾದ ಕಾರಿಕೆ, ಅರ್ಥಪೂರ್ಣವಾಗಿರುವ ಶ್ಲೋಕ. ಮತ್ತೊಮ್ಮೆ ಹೇಳ್ತೇನೆ. ಶ್ರೀ ಗೌಡಪಾದಾಚಾರ್ಯ ಉವಾಚ. ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೇಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ದ್ವೌ ತೌ ತುರ್ಯೇನ ಸಿದ್ಧ್ಯತಃ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡಿ ಅರ್ಥವನ್ನು ಹೇಳ್ತೀನಿ. ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೇಜಸೌ ಪ್ರಾಜ್ಞಃ ಕಾರಣಬದ್ಧಃ ತು ದ್ವೌ ತೌ ತುರ್ಯೇನ ಸಿದ್ಧ್ಯತಃ. 12 ಪದಾತ್ಮಿಕಾ ಕಾರಿಕಾ, 12 ಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 12 ಪದಗಳಿವೆ. ಮತ್ತೊಮ್ಮೆ ಪದವಿಭಾಗವನ್ನು ಮಾಡ್ತೇನೆ, ಕೇಳಿ. ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೇಜಸೌ ಪ್ರಾಜ್ಞಃ ಕಾರಣಬದ್ಧಃ ತು ದ್ವೌ ತೌ ತುರ್ಯೇನ ಸಿದ್ಧ್ಯತಃ. ಬಹಳ ಚೆನ್ನಾಗಿದೆ. ವೇದಾಂತ ದರ್ಶನದಲ್ಲಿ ಅವಸ್ಥಾತ್ರಯ ವಿಚಾರವನ್ನು ಮಾಡಿ ಆತ್ಮನನ್ನು ತುರಿಯ ಅಂತ ಹೇಳ್ತಾರೆ. ಆತ್ಮನು ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯಮಹಾರ್ಯಮಗ್ರಾಹ್ಯಮಲಕ್ಷಣಮಚಿಂತ್ಯಮವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಆತ್ಮನನ್ನು ಚತುರ್ಥ ತುರೀಯ ಅಂತ ಹೇಳ್ತಾರೆ. ಇಂಥ ತುರೀಯ ಆತ್ಮನನ್ನೇ ತಾನೆಂದು ತಿಳಿದವನೇ ಬ್ರಹ್ಮಜ್ಞಾನಿ. ಹಾಗಾದರೆ ತುರೀಯನ ಲಕ್ಷಣವೇನು ಎನ್ನುವುದನ್ನು ಈ ಶ್ಲೋಕದಲ್ಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಉಪದೇಶಕ್ಕೋಸ್ಕರವಾಗಿ ಅಧ್ಯಾರೋಪ ದೃಷ್ಟಿಯಿಂದ ಅವಸ್ಥಾತ್ರಿ ವಿಚಾರ ಮಾಡುವಾಗ 4 ಆತ್ಮರು ಎಂದು ಕಲ್ಪಿಸಿದ್ದಾರೆ. ವೈಶ್ವಾನರಃ ಪ್ರಥಮಃ ಪಾದಃ,
ತೈಜಸಃ ದ್ವಿತೀಯ ಪಾದ ಪ್ರಾಜ್ಞಸ್ತೃತೀಯ ಪಾದ ಆತ್ಮ ತುರೀಯ ಪಾದ ಅಂತ ಹೇಳ್ತಾರೆ. ಏನರ್ಥ ವಿಚಾರ ಮಾಡೋಣ. ವೈಶ್ವಾನರ ಆತ್ಮ ಇಡೀ ಜಾಗ್ರದ ಅವಸ್ಥೆಯನ್ನು ಉಪಾಧಿಯನ್ನಾಗಿ ಉಳ್ಳ ಸಮಷ್ಟಿ ರೂಪನಾದ ಆತ್ಮನಿಗೆ ಹೆಸರು ವೈಶ್ವಾನರ. ಇವನೇ ಆತ್ಮನ ಪ್ರಥಮ ಪಾದ. ಅನಂತರ ಇಡೀ ಸ್ವಪ್ನವನ್ನು ಉಪಾಧಿಯನ್ನಾಗಿ ಉಳ್ಳಂಥ ಸಮಷ್ಟಿ ರೂಪನಾಗಿರುವ ಆತ್ಮನಿಗೆ ಹೆಸರಾಯಿತು ತೈಜಸಃ ಆತ್ಮ. ಅದೇ ರೀತಿಯಲ್ಲಿ ಸುಷುಪ್ತಿಯನ್ನು ಗಾಢ ನಿದ್ರೆಯನ್ನು ಉಪಾಧಿಯನ್ನಾಗಿ ಉಳ್ಳಂಥ ಆತ್ಮನಿಗೆ ಪ್ರಾಜ್ಞ ಆತ್ಮ ಎಂದು ಹೆಸರು. ಮೂರು ಉಪಾಧಿಗಳನ್ನು ತಳ್ಳಿ ಹಾಕಿದಾಗ ನಿರುಪಾಧಿಕನಾದ ಪರಮಾರ್ಥ ಸ್ವರೂಪನಾದ ಆತ್ಮನಿಗೆ ಹೆಸರಾಯಿತು ತುರೀಯ. ತುರೀಯ ಎನ್ನುವ ಮಾತಿಗೆ ಚತುರ್ಥ ಅಂತರ್ಥ. ಪ್ರಥಮ ವೈಶ್ವಾನರ, ದ್ವಿತೀಯ ತೈಜಸಃ, ತೃತೀಯ ಪ್ರಾಜ್ಞ, ಆತ್ಮ ಚತುರ್ಥ ತುರೀಯ ಅಂದು. ಈ ನಾಲ್ಕು ಆತ್ಮರುಗಳ ಲಕ್ಷಣಗಳನ್ನು ಸ್ವರೂಪವನ್ನು ಭಗವಾನ್ ಗೌಡಪಾದಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಮೊದಲನೇದು ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವ ತೈಜಸೌ. ವಿಶ್ವ ಮತ್ತು ತೈಜಸ, ವೈಶ್ವಾನರ ಆತ್ಮ ಮತ್ತು ತೈಜಸಾತ್ಮ ಎಚ್ಚರದಲ್ಲಿ ಇರುವ ಆತ್ಮನಿಗೆ ಹೆಸರಾಯಿತು ವೈಶ್ವಾನರ ಆತ್ಮ. ಕನಸನ್ನು ಉಪಾಧಿಯನ್ನಾಗಿ ಉಳ್ಳವನಾಗಿ ಕನಸಿಗೆ ಆತ್ಮನಾಗಿರುವವನಿಗೆ ತೈಜಸ ಅಂತ ಹೆಸರು. ಈ ಇಬ್ಬರಿಗೂ ಕೂಡ ಎರಡು ವಿಧವಾದಂಥ ದೋಷವುಂಟು. ಯಾರಿಗೆ? ವೈಶ್ವಾನರ ಆತ್ಮನಿಗೂ ತೈಜಸ ಆತ್ಮನಿಗೂ ಕೂಡ ಎರಡು ದೋಷ ಉಂಟು. ಯಾವ್ಯಾವುದು? ಕಾರ್ಯಕಾರಣ ಬದ್ಧವು, ಕಾರ್ಯಾವಿದ್ಯಾ ಮತ್ತು ಕಾರಣಾವಿದ್ಯಾ ಎನ್ನುವಂಥ ಎರಡು ಅವಿದ್ಯೆಗಳಿಂದ ಕೂಡಿಕೊಂಡಿದ್ದಾರೆ. ಅವಿದ್ಯೆಯನ್ನು ಭಗವತ್ಪಾದ ಶಂಕರಾಚಾರ್ಯರವರು ಮೂರು ಭಾಗವಾಗಿ ಮಾಡಿದ್ದಾರೆ. ಒಂದು ವಿದ್ಯಾ ಅಭಾವ, ಮತ್ತೊಂದು ಸಂಶಯ ರೂಪವಾಗಿರುವ ವಿದ್ಯೆ, ಮತ್ತೊಂದು ವಿರುದ್ಧವಾಗಿರುವ ವಿದ್ಯೆ. ಇದನ್ನೇ ಅಜ್ಞಾನ ಅಂತಲೂ ಕರೀತೇವೆ. ಅಜ್ಞಾನಂ ನಾಮ ಜ್ಞಾನಾಭಾವ ಅಜ್ಞಾನಂ, ಸಂಶಯ ಜ್ಞಾನಮಜ್ಞಾನಂ, ವಿಪರೀತ ಜ್ಞಾನಂಚ ಅಜ್ಞಾನಂ. ಎಚ್ಚರದಲ್ಲಿ ಇರುವಂಥ ವೈಶ್ವಾನರ ಆತ್ಮನಿಗೆ ದ್ವೈತ ಬುದ್ಧಿ ಉಂಟು. ತನಗಿಂತ ಭಿನ್ನವಾಗಿ ದ್ವೈತ ವಸ್ತುಗಳನ್ನು ಸತ್ಯವಾಗಿರುವಂತೆ ಕಾಣುತ್ತಿದ್ದಾನೆ ಅಲ್ಲವೇ? ನಮ್ಮ ಎಚ್ಚರದಲ್ಲಿ ನಾನು ಇವನು, ನಾನು ಅವನು, ಈ ಪ್ರಪಂಚ ಈ ವಸ್ತು ಅಂಥೇಳಿ ತನಗಿಂತ ಭಿನ್ನವಾಗಿ ತನ್ನ ಪಕ್ಕದಲ್ಲಿ ಅನೇಕ ದ್ವೈತ ವಸ್ತುಗಳನ್ನು ಕಾಣ್ತಾ ಇದ್ದೇವೆ. ಇದಕ್ಕೆ ಹೆಸರು ಮಿಥ್ಯಾಜ್ಞಾನ ಅಥವಾ ಭ್ರಾಂತಿ ಜ್ಞಾನ, ತಪ್ಪು ತಿಳುವಳಿಕೆ. ತನಗಿಂತ ಭಿನ್ನವಾಗಿ ಎರಡನೇ ವಸ್ತುವಿಲ್ಲದೆ ಹೋದರೂ ಕೂಡ ಅದನ್ನು ಇದೇ ಎಂದು ಕಾಣುವುದಕ್ಕೆ ಮಿಥ್ಯಾಜ್ಞಾನ, ಅಧ್ಯಾಸ, ಕಾರ್ಯವಿದ್ಯಾ ಅಂತ ಹೆಸರು. ಹೀಗೆ ಕಾಣುವುದಕ್ಕೆ ಕಾರಣವಾದರೂ ಏನು? ಜ್ಞಾನ ಅಭಾವ, ವಿದ್ಯಾ ಅಭಾವ. ತನ್ನ ನಿಜ ಸ್ವರೂಪವನ್ನು ತಿಳಿಯದಿರುವುದರಿಂದ ಆತ್ಮನನ್ನು ಅನಾತ್ಮ ವಸ್ತುಗಳನ್ನಾಗಿ ಕಾಣುತ್ತಿದ್ದಾನೆ. ಕತ್ತಲೆಯಲ್ಲಿ ಬಿದ್ದಿರುವುದು ಹಗ್ಗದ ತುಂಡು. ಹಗ್ಗದ ತುಂಡು ಎನ್ನುವ ಅರಿವು ಇಲ್ಲದ್ದರಿಂದ ಅದನ್ನು ಹಾವು ಅಂತಾನೆ ಒಬ್ಬ, ಮರದ ತುಂಡು ಅಂತಾನೆ ಮತ್ತೊಬ್ಬ, ಇನ್ನೊಬ್ಬನು ನೀರಿನ ಧಾರೆ ಅಂತ ಹೇಳ್ತಾನೆ. ತಪ್ಪು ತಿಳುವಳಿಕೆಗೆ ಕಾರಣ ಜ್ಞಾನಾಭಾವ. ಯತ್ರ ಅಧ್ಯಾಸ ತತ್ರ ಜ್ಞಾನಾಭಾವ. ಜ್ಞಾನಾಭಾವಕ್ಕೆ ಹೆಸರು ಕಾರಣವಿದ್ಯಾ, ಮಿಥ್ಯಾಜ್ಞಾನಕ್ಕೆ ಹೆಸರು ಕಾರ್ಯವಿದ್ಯಾ. ಕಾರ್ಯಕಾರಣ ಬದ್ಧೌತೌ. ವೈಶ್ವಾನರ ಆತ್ಮನು ತೇಜಸ ಆತ್ಮನೂ ಕೂಡ ಕಾರ್ಯವಿದ್ಯೆಯಿಂದಲೂ ಕಾರಣವಿದ್ಯೆಯಿಂದಲೂ ಕಟ್ಟಲ್ಪಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಸಂಶಯ ಜ್ಞಾನವೂ ಉಂಟು. ಎಚ್ಚರವನ್ನು ಸತ್ಯವೆಂದು ಮಾಡಿಕೊಂಡಿರುವ ಅಜ್ಞಾನಿಗಳಿಗೆ ಹೆಸರು ಮಿಥ್ಯಾಜ್ಞಾನಿನಃ
ಅಥವಾ ಭ್ರಾಂತಾಹ. ಈ ಭ್ರಾಂತಿ ಜ್ಞಾನಕ್ಕೆ ಕಾರಣವಾದದ್ದು ಜ್ಞಾನಾಭಾವ. ಆತ್ಮನ ನಿಜ ಸ್ವರೂಪವನ್ನು ಸರಿಯಾಗಿ ಶಾಸ್ತ್ರಾಚಾರ್ಯರಿಂದ ತಿಳಿದುಕೊಳ್ಳದಿರುವುದು ಜ್ಞಾನಾಭಾವ, ಕಾರಣಾವಿದ್ಯ. ಅದರಿಂದ ಕಾರ್ಯವಿದ್ಯಾ ಮಿಥ್ಯಾಜ್ಞಾನ ತೋರ್ತಾ ಇದೆ. ಎಲ್ಲಿ? ದ್ವೌ, ವೈಶ್ವಾನರನಲ್ಲಿಯೂ ಉಂಟು, ತೇಜಸ್ಸನಲ್ಲಿಯೂ ಉಂಟು, ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಎಲ್ಲರಿಗೂ ಕೂಡ ದ್ವೈತ ಜ್ಞಾನ ತೋರ್ತಾ ಇದೆ. ಅನಂತರ ಪ್ರಾಜ್ಞ ಕಾರಣಬದ್ಧ. ಪ್ರಾಜ್ಞ ಸೌಷುಪ್ತ ಆತ್ಮ ಗಾಢ ನಿದ್ರೆಯಲ್ಲಿ ಇರುವಾಗ ನಮಗೆ ದ್ವೈತ ಜ್ಞಾನವಿಲ್ಲ. ನೋಡಿ, ನಿದ್ರೆ ಮಾಡುವಾಗ ಹೇಗಿರ್ತೇವೆ? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿಯಲ್ಲಿ ಕಾಮವಿಲ್ಲ, ಕರ್ಮವಿಲ್ಲ, ಬೇಕು ಇಲ್ಲ, ಬೇಡವಿಲ್ಲ, ಧರ್ಮವಿಲ್ಲ, ಅಧರ್ಮವಿಲ್ಲ. ಯಾವ ದ್ವೈತ ಜ್ಞಾನವೂ ಸುಷುಪ್ತಿಯಲ್ಲಿ ಇಲ್ಲ. ಆದ್ದರಿಂದ ಸುಷುಪ್ತಿಗೆ ಹೆಸರಾಯಿತು ಕಾರ್ಯವಿದ್ಯಾರಹಿತ ಅವಸ್ಥಾ. ಆದರೆ ಕಾರಣವಿದ್ಯಾ ಇದೆ. ಕಾರಣವಿದ್ಯಾ ಅಂದ್ರೇನು? ಜ್ಞಾನಾಭಾವ. ನನಗೆ ನಿದ್ರೆಯಲ್ಲಿ ಹೋದ ಮಾತ್ರಕ್ಕೆ, ನಿದ್ರೆ ಮಾಡಿದ ಮಾತ್ರಕ್ಕೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗಿದೆಯಾ? ಇಲ್ಲ. ಸುಷುಪ್ತಿಯಲ್ಲಿ ಆತ್ಮಜ್ಞಾನವೂ ಆಗಿಲ್ಲ, ಸುಷುಪ್ತಿಯಲ್ಲಿ ದ್ವೈತ ಜ್ಞಾನವೂ ಇಲ್ಲ. ಅಲ್ಲೇನಿದೆ? ಕಾರಣವಿದ್ಯಾ. ಅದನ್ನೇ ಪ್ರಾಜ್ಞ ಕಾರಣಬದ್ಧ ಅಂದ್ಬಿಟ್ರು. ಇದೆ ಕಾರಣವಿದ್ಯಾ ಎನ್ನುವ ಮಾತಿಗೆ ಜ್ಞಾನಾಭಾವ ಇಷ್ಟೇ ಅರ್ಥ. ಕಾರ್ಯವಿದ್ಯಾ ಎನ್ನುವ ಮಾತಿಗೆ ಅದರಿಂದ ಹುಟ್ಟಿದಂಥ ಮಿಥ್ಯಾಜ್ಞಾನ. ಗಾಢ ನಿದ್ರೆಯಲ್ಲಿ ಇರುವ ಪ್ರಾಜ್ಞ ಆತ್ಮನಿಗೆ ಮಿಥ್ಯಾಜ್ಞಾನವಿಲ್ಲ, ಅಧ್ಯಾಸವಿಲ್ಲ, ಭ್ರಾಂತಿ ಜ್ಞಾನವಿಲ್ಲ. ಆದರೆ ಜ್ಞಾನಾಭಾವ ರೂಪವಾಗಿರುವ ಅವಿದ್ಯಾ ಉಂಟು. ಇನ್ನು ತುರೀಯಾತ್ಮನಲ್ಲಾದರೂ ದ್ವೌ ತೌ ತುರ್ಯೇನ ಸಿದ್ಧ್ಯತಃ. ದ್ವೌ ತೌ ಕಾರ್ಯವಿದ್ಯಾ, ಕಾರಣವಿದ್ಯಾ, ಸಂಶಯವಿದ್ಯಾ ಯಾವುದೂ ಇಲ್ಲ. ತುರೀಯಾತ್ಮ ಸ್ಥಿತಿಯನ್ನು ಹೊಂದಿರುವಂಥ ಬ್ರಹ್ಮಜ್ಞಾನಿಗೆ ಎಚ್ಚರದಲ್ಲೇ ಇದ್ದಾನೆ, ನಮ್ಮಂತೆಯೇ ವ್ಯವಹಾರ ಮಾಡ್ತಾ ಇದ್ದಾನೆ. ಅವನಿಗೆ ವಿವೇಕ ಜ್ಞಾನ ಉಂಟಾಗಿದೆ. ನನ್ನಲ್ಲಿ ಕಾರಣವಿದ್ಯಾರೂಪವಾಗಿರುವ ಜ್ಞಾನಾಭಾವವಾಗಲಿ, ಕಾರ್ಯವಿದ್ಯಾರೂಪವಾಗಿರುವ ಮಿಥ್ಯಾಜ್ಞಾನವಾಗಲಿ, ಸಂಶಯ ಜ್ಞಾನವಾಗಲಿ ಯಾವುದೂ ಇಲ್ಲ ಎಂದು ಯಾವಾತನು ತನ್ನನ್ನು ತಿಳಿದುಕೊಂಡಿದ್ದಾನೆಯೋ ಅವನಿಗೆ ಹೆಸರು ತುರೀಯ. ತುರೀಯ ಆತ್ಮನಲ್ಲಿ ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಯಾವುದೂ ಇಲ್ಲ. ತನಗಿಂತ ಭಿನ್ನಾಗಿ ಏನನ್ನೂ ನೋಡ್ತಾ ಇಲ್ಲ ಅವನು. ಇದನ್ನೇ ನಾರದ ಮಹರ್ಷಿಗಳಿಗೆ ಸನತ್ಕುಮಾರ ಮಹರ್ಷಿಗಳು ಛಾಂದೋಗ್ಯೋಪನಿಷತ್ತಿನಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನಂತ? ಅಲ್ಲವನು ಯಾವಾಗ ಯಾವ ದ್ವೈತವನ್ನು ಕಾಣುವುದಿಲ್ಲವೋ ಸಭೂಮ ಯತ್ರ ನಾನ್ಯತ್ ಪಶ್ಯತಿ ನಾನ್ಯದ್ವಿಜಾನಾತಿ ನಾನ್ಯಚ್ಛೃಣೋತಿ ನಾನ್ಯದ್ರಸಯತೆ ಸಭೂಮ. ಆ ಭೂಮ ಸ್ವರೂಪವಾದ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡಿರುವ ತುರೀಯ ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ತನಗಿಂತ ಭಿನ್ನವಾಗಿ ಏನೂ ಇಲ್ಲ, ಎಲ್ಲವೂ ಆತ್ಮನೇ. ಇದು ಪರಿಪೂರ್ಣ ಜ್ಞಾನ. ಎಲ್ಲವೂ ತಾನೇ ಎಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ತನಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ಸತ್ಯವಾಗಿ ಇಲ್ಲದ್ದರಿಂದ ಅವನಿಗೆ ಮಿಥ್ಯಾಜ್ಞಾನವಿಲ್ಲ. ಯಾಕೆ ಮಿಥ್ಯಾಜ್ಞಾನವಿಲ್ಲ? ತನ್ನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಂಡಿರುವುದರಿಂದ. ಹಗ್ಗವನ್ನು ಹಗ್ಗವೆಂದು ತಿಳಿದವನಿಗೆ ಸರ್ಪ ಅಂತಲಾಗಲಿ, ಮರದ ತುಂಡು ಅಂತಲಾಗಲಿ, ನೀರಿನ ಧಾರೆ ಅಂತಲಾಗಲಿ ಮಿಥ್ಯಾಜ್ಞಾನಗಳು ತೋರುವುದಿಲ್ಲ. ಅಜ್ಞಾನಿಗಳಿಗೆ ಮಿಥ್ಯಾಜ್ಞಾನ ತೋರುವುದಕ್ಕೆ ಕಾರಣ ಸ್ವರೂಪ ಜ್ಞಾನಾಭಾವ ಅಂದರು. ಈ ರೀತಿಯಲ್ಲಿ ಈ ಒಂದೇ ಒಂದು ಶ್ಲೋಕದಲ್ಲಿ ಭಗವಾನ್ ಗೌಡಪಾದಾಚಾರ್ಯರವರು ಕಾರ್ಯಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವ ತೇಜಸ್ಸು. ವೈಶ್ವಾನರ ಆತ್ಮನಿಗೂ ತೇಜಸ ಆತ್ಮನಿಗೂ ಜ್ಞಾನಾಭಾವ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನಗಳು ಉಂಟು. ಆದರೆ ಸೌಷುಪ್ತ ಆತ್ಮನಿಗೆ
ಪ್ರಾಜ್ಞಾತ್ಮನಿಗೆ ಜ್ಞಾನಾಭಾವ ಮಾತ್ರ ಉಂಟು. ಏಕೆಂದರೆ ಎಚ್ಚರವಾದ ಕೂಡಲೇ ಪುನಃ ಅವನು ದ್ವೈತ ಜ್ಞಾನವನ್ನು ಉಳ್ಳವನಾಗಿರುವುದರಿಂದ. ಆದರೆ ದ್ವೌ ತವು ತುರಿಯೇನ ಸಿದ್ಧತ, ತುರಿಯನಾದ ಆತ್ಮನಲ್ಲಿ ಈ ಮೂರು ಇಲ್ಲ. ಇಲ್ಲಿ ಸಂಶಯ ಜ್ಞಾನವನ್ನು ಹೇಳಿಲ್ಲ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಶಯ ಜ್ಞಾನವನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದರು. ತುರಿಯ ಆತ್ಮನಲ್ಲಿ ಜ್ಞಾನಾಭಾವವಾಗಲಿ, ಸಂಶಯ ಜ್ಞಾನವಾಗಲಿ, ಮಿಥ್ಯಾ ಜ್ಞಾನವಾಗಲಿ ಇಲ್ಲ. ಇಂಥ ತುರಿಯ ಆತ್ಮನೇ ತಾನೆಂಬುದನ್ನು ಸಹಜವಾಗಿ, ಸ್ವಾಭಾವಿಕವಾಗಿ, ಸ್ವಾನುಭವದಿಂದ ಅಪರೋಕ್ಷವಾಗಿ ಕಂಡುಕೊಂಡಂಥ ಧೀರನೇ ಬ್ರಹ್ಮಜ್ಞಾನಿ, ತುರಿಯ ಜ್ಞಾನಿ ಅಂತ ಹೇಳ್ತೇವೆ. ಗೌಡಪಾದಾಚಾರ್ಯರ ಅನುಗ್ರಹದಿಂದ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಇಂಥ ತುರಿಯಾತ್ಮಾನುಭವ ಸ್ಥಿತಿ ಉಂಟಾಗಲಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.